ಲಿಂಗಾಪುರ ಕೃಷ್ಣಪ್ಪ ಕಿಟ್ಟಣ್ಣನವರ ಸುಪುತ್ರ ವಿಕ್ರಮ್ ಅವರು 7 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ಅವ್ರಿಗೊಬ್ಬನೇ ಒಬ್ಬ ಮಗ ಇದ್ದಿದ್ದು. ಆವತ್ತಿಂದ ಅವರ ಮಗನ ಜ್ಞಾಪಕಾರ್ಥಕವಾಗಿ ಪ್ರತಿ ವರ್ಷ ಒಂದಲ್ಲ ಒಂದು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಪುತ್ರ ಶೋಕಂ ನಿರಂತರಂ ಅನ್ನೋ ಗಾದೆ ಮಾತಿದೆ. ಹಾಗೆಯೇ ನಮ್ಮ ನಗಲಿದ ಕರುಣಬಳ್ಳಿಯ ನೆನಪಿಗಾಗಿ ಸಮಾಜ ಸೇವೆ, ಅನ್ನದಾನ ಸೇರಿದಂತೆ ಹಲವು ವಿಶಿಷ್ಟ ಕಾರ್ಯಗಳನ್ನು ಮಾಡುವ ಪೋಷಕರು ಸಹ ಇದ್ದಾರೆ. ಹೆತ್ತು ಹೊತ್ತು ಸಾಕಿ ಸಲುಹಿ ಮುತ್ತಿಸಿ ಬೆಳೆಸಿದ ನಮ್ಮ ಮನೆಯ ಮಕ್ಕಳು ನಮ್ಮ ಕಣ್ಮುಂದೆಯೇ ಮರೆಯಾದಾಗ ಆ ನೋವನ್ನು ಹೇಳಲು ಪದಗಳಿಲ್ಲ. ಸಂಕಟಕ್ಕೆ ಮಾತುಗಳು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಳ್ತವೆ. ಆದರೂ ಸಹ ನಾವು ಜನ್ಮ ಕೊಟ್ಟ ಮಗುವಿನ ಆತ್ಮಕ್ಕೆ ಶಾಂತಿಯನ್ನು ನೀಡಲು ಆ ನೆನಪಿನಲ್ಲಿ ನಾವು ಮಾಡುವ ಸೇವಾ ಕಾರ್ಯಗಳು ನಿಜಕ್ಕೂ ಜನಮಾನಸದಲ್ಲಿ ಉಳಿಯುತ್ತವೆ. ಹಾಗೆಯೇ ಮಾಲೂರಲ್ಲೂ ಕೂಡ ಮಗನ ಸವಿ ನೆನಪಿಗಾಗಿ ತಂದೆಯೊಬ್ಬರು ಹಲವು ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಮಾಲೂರು ತಾಲೂಕಿನ ಲಿಂಗಾಪುರದ ಕಿಟ್ಟಿ ಎಂಬುವವರು 7 ವರ್ಷದ ಹಿಂದೆ ತಮ್ಮ ಮಗನನ್ನ ಕಳೆದುಕೊಂಡಿದ್ದು, ನಂತರ ಮಗನ ಹೆಸರಲ್ಲೇ ದಿ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ಅನ್ನ ಸ್ಥಾಪಿಸಿ ಆ ಮೂಲಕ ಹಲವು ಜನಪರ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ. ಇದೀಗ ಇದೇ ಜನವರಿ 9ನೇ ತಾರೀಕು ತಮ್ಮ ಮಗ ವಿಕ್ರಮ್ನ ಸವಿ ನೆನಪಿಗಾಗಿ ತಮ್ಮ ಟ್ರಸ್ಟ್ನ ವತಿಯಿಂದ ಜನರ ಉಪಯೋಗಕ್ಕಾಗಿ 2 ಆಂಬ್ಯುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಲಿಂಗಾಪುರ ಗ್ರಾಮದಲ್ಲಿ ಈ ವಿಚಾರವನ್ನ ಲಿಂಗಾಪುರ ಕಿಟ್ಟಿಯವರೇ ತಿಳಿಸಿದ್ದಾರೆ. ಜೊತೆಗೆ ಅಂದು ಶಾಸಕ ನಂಜೇಗೌಡರು, ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಪ್ರಮುಖ ರಾಜಕಾರಣಿಗಳು ಮುಖ್ಯ ಅತಿಥಿಗಳಾಗಿ ಬರಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಲಿಂಗಾಪುರ ಕಿಟ್ಟಿಯವರು ಮನವಿ ಮಾಡಿದ್ದಾರೆ. ಜೊತೆಗೆ ಅಂದು ಬೃಹತ್ ರಕ್ತದಾನ ಶಿಬಿರವೂ ಇದ್ದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ವಿಶೇಷ ಎಂದಿದ್ದಾರೆ. ನಾವು ಕಳೆದ 7 ವರ್ಷಗಳಿಂದ ನಮ್ಮ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಮಾಜ ಸೇವೆಯನ್ನು ಮಾಡ್ತಿದ್ದೇವೆ. ಇದೀಗ 2 ಆಂಬ್ಯುಲೆನ್ಸ್ಗಳನ್ನು ಈ ವರ್ಷ ಲೋಕಾರ್ಪಣೆ ಮಾಡ್ತಿದ್ದೇವೆ. ಜನವರಿ 9ರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ದಿನೇಶ್ ಗುಂಡೂರಾವ್, ಶಾಸಕ ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಬರ್ತಿದ್ದಾರೆ. ಅದರಲ್ಲೂ ಶಾಸಕ ನಂಜೇಗೌಡರು ಬಹಳ ಸಹಕಾರದ ಜೊತೆಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋಬಳಿಗಳಿಗೆ ಆಂಬ್ಯುಲೆನ್ಸ್ ನೀಡುವ ಗುರಿ ಇದೆ. ಜೊತೆಗೆ ಒಂದೊಳ್ಳೆ ಜಾಗವನ್ನು ಕೊಟ್ಟರೆ ಅಲ್ಲಿ ಕಾಲೇಜನ್ನು ಸಹ ಕಟ್ಟಿಸ್ತೇವೆ ಅಂತ ಲಿಂಗಾಪುರ ಕಿಟ್ಟಿ ತಿಳಿಸಿದ್ದಾರೆ. ಈ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಅಧ್ಯಕ್ಷರಾಗಿ 7 ವರ್ಷದಿಂದ ಸತತವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದ್ದೀವಿ. ಈ ಸಾರಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ಆಂಬ್ಯುಲೆನ್ಸ್ ಕೊಡ್ತಾ ಇರೋದ್ರಿಂದ ನಮ್ಮ ಜನಪ್ರಿಯ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಅನಿಲ್ ಕುಮಾರ್ ಅಣ್ಣವರು, DT ಶ್ರೀನಿವಾಸ್ ಅವರು, ಕೊತ್ತೂರು ಮಂಜಣ್ಣವರು, ನಮ್ಮ ಜನಪ್ರಿಯ ಶಾಸಕರು KV ನಂಜೇಗೌಡರು ಪ್ರತಿ ವರ್ಷವೂ ಬಂದು ನಮಗೆ ಆಶೀರ್ವಾದ ಮಾಡಿ ಈ ಥರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಇದು ಮಾಡಿಕೊಡ್ತಾವ್ರೆ. ಅವ್ರು ಯಾವತ್ತೂ ನಮಗೆ ಇರ್ತಾರೆ ಅನ್ನೋದು ಒಂದು ಇದಿದೆ. ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲ ಜನ ಬಂದು ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡಿ ನಮಗೂ ಒಂದು ಸ್ವಲ್ಪ ಶಕ್ತಿ ತುಂಬಿ ಇನ್ನು ಮತ್ತೆ ಕಾರ್ಯಕ್ರಮಗಳು ಮಾಡೋದಕ್ಕೆ ಎಲ್ಲ ಜನರಿಗೂ ನಮಗೊಂದು ಆಶೀರ್ವಾದ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾಗಿ ನಾನು ವಿನಂತಿ ಮಾಡ್ತಾಯಿದ್ದೀನಿ. ನಂತರ ಮಾತನಾಡಿದ ಮಂಜುನಾಥ್ ಜಾಕಿ, ಲಿಂಗಾಪುರ ಕಿಟ್ಟಿಯವರು ಮಗನನ್ನ 7 ವರ್ಷದ ಹಿಂದೆ ಅಪಘಾತದಲ್ಲಿ ಕಳೆದುಕೊಂಡ್ರು. ಅಂದಿನಿಂದ ಇಂದಿನ ತನಕ ಮಗನ ಹೆಸರಲ್ಲಿ ಹಲವು ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ. ಗಾಡ್ರೇಜ್ ಬೀರುಗಳನ್ನು, ವಾಟರ್ ಫಿಲ್ಟರ್ಗಳನ್ನು ನೀಡಿದ್ದಾರೆ. ಇದೀಗ 2 ಆಂಬ್ಯುಲೆನ್ಸ್ಗಳನ್ನು ನೀಡ್ತಾ ಇದ್ದು ಮುಂದೆ ಹಲವಾರು ಹೋಬಳಿಗಳಿಗೂ ಆಂಬ್ಯುಲೆನ್ಸ್ ನೀಡುವ ಗುರಿಯನ್ನು ಹೊಂದಿದ್ದಾರೆ. ಇದೇ ಜನವರಿ 9ನೇ ತಾರೀಕಿನಂದು ಉಚಿತ ಆಂಬ್ಯುಲೆನ್ಸ್ ಜೊತೆಗೆ ಉಚಿತ ರಕ್ತದಾನ ಶಿಬಿರ ಹಾಗೂ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ವಿನಂತಿಸಿಕೊಂಡರು. ತಾಲೂಕಿನ ಎಲ್ಲ ಜನತೆಗೆ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಮಸ್ಕಾರಗಳು. ಬಂಧುಗಳೇ, ನಮ್ಮ ಲಿಂಗಾಪುರ ಕೃಷ್ಣಪ್ಪ ಕಿಟ್ಟಣ್ಣನವರ ಸುಪುತ್ರ ವಿಕ್ರಮ್ ಅವರು 7 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ಅವ್ರಿಗೊಬ್ಬನೇ ಒಬ್ಬ ಮಗ ಇದ್ದಿದ್ದು. ಆವತ್ತಿಂದ ಅವರ ಮಗನ ಜ್ಞಾಪಕಾರ್ಥಕವಾಗಿ ಪ್ರತಿ ವರ್ಷ ಒಂದಲ್ಲ ಒಂದು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ಮೊದಲನೇ ವರ್ಷದಿಂದ ಇದು 7ನೇ ವರ್ಷ. ಇದು ಮೊದಲನೇ ವರ್ಷದಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಅದಾದ ನಂತರ ಪ್ರತಿ ವರ್ಷ ತಾಲೂಕಿನ ಎಲ್ಲ ಅಂಗನವಾಡಿ ಮತ್ತು ಇವುಗಳಿಗೆ ವಾಟರ್ ಫಿಲ್ಟರ್ ಮತ್ತು
ಬೀರುಗಳನ್ನು ಗಾಡ್ರೇಜ್ ಬೀರುಗಳನ್ನು ವಿತರಣೆ ಮಾಡ್ಕೊಂಡು ಬಂದ್ವಿ. ಆ ಗಾಡ್ರೇಜ್ ಬೀರುಗಳನ್ನು ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಕೊಟ್ಟಿದ್ದಾಯಿತು. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ತಾಲೂಕಿನ ಪ್ರತಿಯೊಬ್ಬರಿಗೂ ಪ್ರಥಮ ಚಿಕಿತ್ಸೆ ಆಂಬುಲೆನ್ಸು ಸೇವೆ ಒದಗಿಸ್ಕೊಡ್ಬೇಕು ಅಂತೇಳಿ ಮೊದಲಿಗೆ ನಮ್ಮ ಕಿಟ್ಟಣ್ಣನವರು ಹಾಗೂ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಒಂದು ಸಭೆಯನ್ನು ಸೇರಿ ಎಲ್ಲ ಸದಸ್ಯರುಗಳ ಸರ್ವಾನುಮತದಿಂದ ಇವತ್ತು ಏನು 2 ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿದ್ದೀವಿ. ಈ ಒಂದು ಆಂಬುಲೆನ್ಸ್ಗಳನ್ನು 9ನೇ ತಾರೀಕು ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವರಾದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಹಾಗೂ ಬೈರ್ತಿ ಸುರೇಶು ಮತ್ತು ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಂಜೇಗೌಡರು, ಅದೇ ರೀತಿ ಕೊತ್ತೂರು ಮಂಜಣ್ಣನವರು ಹಾಗೂ ML ಅನಿಲ್ ಕುಮಾರ್ ಅವರು, ಅದೇ ರೀತಿ TD ಶ್ರೀನಿವಾಸರವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಆ ಒಂದು ದಿನ ರಕ್ತದಾನ 7ನೇ ವರ್ಷದ ರಕ್ತದಾನ ಶಿಬಿರ ಇರ್ತದೆ. ಜೊತೆಗೆ ಆವತ್ತು ಆಂಬುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡ್ತೀವಿ. ಆ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಜನಗಳು ರಕ್ತದಾನಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥಿಸ್ಕೊಳ್ತೀನಿ ಬಂಧುಗಳೇ. ಅದೇ ರೀತಿ ಏನಾವತ್ತು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತಾರೆ ಅವರಿಗೆ ಹೆಲ್ಮೆಟ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿತರಣೆ ಮಾಡ್ತೀವಿ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರ್ತದೆ. ಅದೇ ರೀತಿ ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿಗೆ ತಾಲೂಕಿನ ಪ್ರತಿಭಾನ್ವಿತ ಒಬ್ಬ ವಿದ್ಯಾರ್ಥಿಯನ್ನು ಗುರುತಿಸಿ ಲ್ಯಾಪ್ಟಾಪ್ನ ಕೊಡ್ತಾ ಇದ್ದೀವಿ. ಈ ವರ್ಷ ಒಬ್ಬ ವಿಕಲಾಂಗರಿಗೆ ವಿಕಲಚೇತನರಿಗೆ ಒಂದು ವೀಲ್ ಚೇರನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಹೋಬಳಿಗಳಿಗೂ ಸಹ ಏನು ನೀಡಿರ್ತದೋ ಅಂಥ ಒಂದು ಎಲ್ಲ ಹೋಬಳಿಗಳಿಗೂ ಇನ್ನೂ ಒಂದೊಂದು ಆಂಬುಲೆನ್ಸ್ ಕೊಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ತಾಲೂಕಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಮ್ಮ ಟ್ರಸ್ಟ್ನ ಮುಖಾಂತರ ನಮ್ಮ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ.